ಸ್ನೇಹಿತರೆ, ನೀವು ಪ್ರತಿಯೊಂದಕ್ಕೂ ವಾದಿಸುತ್ತೀರಾ? ಯಾರು ಏನೇ ಹೇಳಿದರೂ ಕೂಡ ನಿಮಗೆ ಒಪ್ಪಲು ಸಾಧ್ಯವಾಗುವುದಿಲ್ಲವೇ? ನೀವು ನಿಮ್ಮದೇ ಆದ ಆಲೋಚನೆ, ಅಭಿಪ್ರಾಯಗಳಲ್ಲಿ ಮುಳುಗಿರುತ್ತೀರಾ? ಹಾಗಾದರೆ ಈ ವಿತಂಡವಾದಿಯ ಕಥೆಯನ್ನು ಒಮ್ಮೆ ಕೇಳಿ. ಒಮ್ಮೆ ವಿತಂಡವಾದಿಯೊಬ್ಬ ತನ್ನ ಗುರುವಿನ ಬಳಿಗೆ ಬಂದು ವಿಷಯವೊಂದರ ಬಗ್ಗೆ ಅನವಶ್ಯಕವಾಗಿ ವಾದಕ್ಕಿಳಿದ. ಆತನ ಗುರು ಸಾವಧಾನಚಿತ್ತದಿಂದ ಎಷ್ಟೇ ಸರಳವಾಗಿ ಬಿಡಿಸಿ ಹೇಳುತ್ತಿದ್ದರೂ ಅವನು ಒಪ್ಪದೆ, ಮೇಲಿಂದ ಮೇಲೆ ಪ್ರಶ್ನೆಗಳನ್ನು ಕೇಳಿ ಕೇಳಿ ವಿತಂಡವಾಗಿ ವಾದ ಮಾಡುತ್ತಿದ್ದ. ಅವನಿಗೆ ಬುದ್ಧಿ ಕಲಿಸಬೇಕೆಂದು ನಿರ್ಧರಿಸಿದ ಗುರುಗಳು ಒಳಗೆ ಹೋಗಿ ಚಹಾ ಸಿದ್ಧಪಡಿಸಿ ತಂದು ಅವನ ಮುಂದೆ ಒಂದು ಖಾಲಿ ಲೋಟವನ್ನಿಟ್ಟು ಅದರೊಳಗೆ ಚಹಾ ಸುರಿಯಲಾರಂಭಿಸಿದರು. ಲೋಟ ತುಂಬಿ ಚಹಾ ಹೊರಗೆ ಚೆಲ್ಲುತ್ತಿದ್ದರು. ಗುರುಗಳು ಮಾತ್ರ ಚಹಾವನ್ನು ಲೋಟಕ್ಕೆ ಸುರಿಯುತ್ತಲೇ ಇದ್ದರು. ಗಲಿಬಿಲಿಗೊಂಡ ವಿತಂಡವಾದಿ, ಇದೇನು ಗುರುಗಳೇ, ಲೋಟ ತುಂಬಿದ್ದರೂ ಸುರಿಯುತ್ತಲೇ ಇದ್ದೀರಲ್ಲ ಎಂದು ಪ್ರಶ್ನಿಸಿದ. ಆಗ ಗುರು, ಅದರಲ್ಲೇನು ತಪ್ಪಿದೆ ಎಂದು ಮರುಪ್ರಶ್ನಿಸಿದರು. ಅದಕ್ಕೆ ವಿತಂಡವಾದಿಯು, ತುಂಬಿರುವ ಲೋಟ ಖಾಲಿ ಮಾಡದ ಹೊರತು ಚಹಾ ಹೇಗೆ ಪುನಃ ಲೋಟದೊಳಗೆ ಹೋದೀತು ಎಂದು ಕೇಳಿದ. ಅದಕ್ಕೆ ಗುರು, ನೀನು ಅಷ್ಟೇ ಈ ಚಹಾ ಲೋಟದಂತೆಯೇ ಆಗಿದ್ದೀಯಾ? ನಿನ್ನದೇ ಅಭಿಪ್ರಾಯ, ಆಲೋಚನೆಗಳಿಂದ ತುಂಬಿ ಹೋಗಿದ್ದೀಯಾ? ಹಾಗಾಗಿ ನಾನು ಹೇಳುವುದು ನಿನ್ನ ತಲೆಯೊಳಗೆ ಇಳಿಯುತ್ತಿಲ್ಲ. ಮೊದಲು ಬೇಡವಾದದ್ದನ್ನೆಲ್ಲ ಹೊರಹಾಕು, ನಂತರ ನಾನು ಹೇಳುವ ಮಾತು ನಿನ್ನ ತಲೆಯ ಒಳಗೆ ಹೋಗುತ್ತದೆ ಎಂದು ಬುದ್ಧಿ ಹೇಳಿದರು. ತನ್ನ ತಪ್ಪಿನ ಅರಿವಾದ ವಿತಂಡವಾದಿಯು ಅಂದಿನಿಂದ ವಾದ ಮಾಡುವುದನ್ನೇ ನಿಲ್ಲಿಸಿದ. ಆದ್ದರಿಂದ ಸ್ನೇಹಿತರೆ, ಯಾವಾಗಲೂ ನಿಮ್ಮದೇ ಅಭಿಪ್ರಾಯಗಳು, ಆಲೋಚನೆಗಳು ಸರಿ ಎಂದು ವಾದಿಸದಿರಿ. ಇನ್ನೊಬ್ಬರ ಅಭಿಪ್ರಾಯಗಳು ಮತ್ತು ಆಲೋಚನೆಗಳ ಬಗ್ಗೆ ಸ್ವಲ್ಪ ಯೋಚಿಸಿ ನೋಡಿ. ನಿಮ್ಮ ವಿಚಾರಧಾರೆಗಳು ಯಾವಾಗಲೂ ಸರಿ ಇರುವುದಿಲ್ಲ. ಕೆಲವೊಮ್ಮೆ ಸರಿ ಇರುತ್ತವೆ, ಕೆಲವೊಮ್ಮೆ ತಪ್ಪಾಗಿರುತ್ತವೆ. ಯಾರೂ ಕೂಡ 100% ಪರಿಪೂರ್ಣರಾಗಿರುವುದಿಲ್ಲ. ನೀವು ವಿತಂಡವಾದಿಯಾಗಿದ್ದರೆ ನಿಮ್ಮ ಜೊತೆ ಯಾರೂ ಕೂಡ ಮಾತನಾಡಲು ಬಯಸುವುದಿಲ್ಲ. ಯಾರಿಗೂ ಕೂಡ ನಿಮ್ಮ ಜೊತೆ ಮಾತನಾಡಬೇಕೆಂದು ಅನಿಸುವುದೇ ಇಲ್ಲ. ಆದ್ದರಿಂದ ನಿಮ್ಮ ವಿಚಾರಧಾರೆ ಹಾಗೂ ಅಭಿಪ್ರಾಯಗಳ ಕುರಿತು ಇನ್ನೊಬ್ಬರ ಜೊತೆ ಚರ್ಚಿಸಿ ನೋಡಿ.